ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಾವು ಇತಿಹಾಸದ ಯಾವುದೇ ಪುಟ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಇದು ರೈತರು ತಿಳ್ಕೊಬೇಕಾಗಿದೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ರೈತರು ಹೋರಾಟ ಮಾಡಲಿ. ಅದ್ರ ಹೋರಾಟ ಹೆಂಗಿರ್ಬೇಕಪ್ಪ ಅಂದ್ರೆ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂಗಿರ್ಬೇಕು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ವ್ಯವಸ್ಥೆ ಬದಲಾವಣೆ ಅಂದರೆ ಈಗ ಯಾರ ಕೈಯಾಗದಪ್ಪ ಇಡೀ ವ್ಯವಸ್ಥೆ? ಕಾರ್ಪೊರೇಟ್ ಕೈಯಾಗ, ಫಿಡೋರಿಸ್ಟ್ ಅಂದ್ರೆ ಜಮೀನ್ದಾರರ ಕೈಯಾಗ, ರಾಜಕೀಯ ಜನರ ಕೈಯಲ್ಲಿ ಇವತ್ತು ಇಡೀ ವ್ಯವಸ್ಥೆ ಸಿಕ್ಕೊಂಡದ, ಅಧಿಕಾರಶಾಹಿಗಳ ಕೈಯಲ್ಲಿ ಸಿಕ್ಕೊಂಡದ. ಈ ಜನ ಎಷ್ಟಿದಾರಪ್ಪ ಈ ದೇಶದಲ್ಲೇ? ಕಾರ್ಪೊರೇಟ್ಗಳಾಗಿರ್ಬೋದು, ಅಧಿಕಾರಶಾಹಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ವ್ಯಾಪಾರಿ ವರ್ಗದವರಾಗಿರ್ಬೋದು, ಎಷ್ಟು ಜನ ಪರ್ಸೆಂಟೇಜ್ ಇದ್ದಾರಪ್ಪ ಇಲ್ಲಿ? ಮ್ಯಾಕ್ಸಿಮಮ್ 5% ಅಂದರೆ ಭಾಳ ಆಗಿ ಹೋಗಿಬಿಟ್ಟಿತ್ತು. ಅದು ಎಲ್ಲ ಜಾತಿ, ಧರ್ಮ, ಸಮುದಾಯಗಳಿಂದ ಕೆನೆ ಪದರಾಗಿ ಬಂದಿರ್ತಾರೆ. ಅವ್ರು ಈ ದೇಶದ ವ್ಯವಸ್ಥೆಯನ್ನು ತಮ್ಮ ಕೈ ಇಟ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಒಂದು 100 ರೂಪಾಯಿ ಕೇಳಿದಾಗ 10 ರೂಪಾಯಿ ಕೊಡ್ತಾರೆ. ಈಗ ನೀವು ಯಾವುದೋ ಬ್ಯಾಂಕಿಗೆ ಸಾಲ ಕೇಳಕ್ಕೆ ಹೋಗ್ರಿ, ನೀವು 10 ಲಕ್ಷ ಕೇಳಿದ್ರೆ ನಿಮ್ಗೆ 1 ಲಕ್ಷ ಕೊಡ್ತಾರೆ ಅಥವಾ 2 ಲಕ್ಷ ಕೊಡ್ತಾರೆ. ಇದು ಈ ದೇಶದ ಸ್ಥಿತಿಯನ್ನು ಹೇಳ್ತಾ ಇದೆ ಅಂತ. ಇವತ್ತು ರೈತರಲ್ಲಿ ಪಾಪ 1 ಲಕ್ಷ ರೂಪಾಯಿ ಕೇಳ್ತಾ ಇದ್ರು ಒಂದು ಎಕರೆಗೆ. ಇವತ್ತೊಂದು ಎಕರೆ ಭೂಮಿ ಇವತ್ತು ಮಿನಿಮಮ್ ಡ್ರೈ ಲ್ಯಾಂಡ್ ಒಣ ಭೂಮಿ ಐತಿ ಅಂದ್ರೆ ಸಹಿತ ನಿಮಗೆ ಮಿನಿಮಮ್ 1, 2, 3, 4, 5 ಲಕ್ಷ ಥರ ಹೋಗ್ತದೆ. ಇನ್ನು ನೀರಾವರಿ ಭೂಮಿ ಅಂತ ಕೇಳುವಾಗಿಲ್ಲ. 50 ಲಕ್ಷ, 20 ಲಕ್ಷ, 30 ಲಕ್ಷ ಅನ್ನೋಷ್ಟು ಮಟ್ಟಿಗೆ ಹೋಗ್ಯದ. ಇವ್ರು ಕೊಡ್ತಾರೆ ಅಷ್ಟು. ನಮ್ಮ BDC ಬ್ಯಾಂಕ್ದವ್ರು ರೈತರ ಬ್ಯಾಂಕ್ ಅವ್ರ ಹೆಸರು ಆರಿಸಿ ಬರ್ತಾರೆ. PKPS ಮೆಂಬರ್ ಆಗ್ತಾರೆ, ಹೋಗ್ತಾರೆ, ನಂತರ ಕೊಡ್ತಾರೆ ಎಷ್ಟು ರೈತರಿಗೆ. ಶೂನ್ಯ ಬಡ್ಡಿ ರೀ ಕೊಡ್ತೀವಿ ನಾವು, ಇವ್ರು ಕೊಡೋದಿಲ್ಲ ರೀ. ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತದೆ, ನಮ್ಮ ಟ್ಯಾಕ್ಸ್ ನೋಡಿರ್ತೈತಿ, ಇದು ಕೊಡ್ತದೆ. ಅದರಲ್ಲಿ 2 ಮಾತಿಲ್ಲ. ಅದು ನಾವು ಕೊಡ್ತೀವಿ, 40,000 ಕೊಡ್ತೀವಿ ರೀ. 40,000 ಎದಕ್ಕೆ ಆಗ್ತದೆ ರೀ? ಈಗ ಎಲ್ಲ ರೈತರಿಗೆ ಗೊತ್ತಿದ್ದ ವಿಷಯ. 40,000 ರೂಪಾಯಿ ಒಂದು ಉಳ್ಳಾಗಡ್ಡಿ ಬೆಳೆಯೋದಕ್ಕೆ ಆಗೋದು ಒಂದು ಎಕರೆಗೆ ಅಂತೇಳಿ. ಅಂಥ ಪ್ರಸಂಗದಲ್ಲಿ ಕಬ್ಬು ಆಗಿರ್ಬೋದು, ಮತ್ತೊಂದು ಬೆಳೆ ಆಗಿರ್ಬೋದು, ಬೆಳೆಯೋದಕ್ಕೆ ಮಿನಿಮಮ್ ಇವತ್ತು 2 ಲಕ್ಷ ತನಕ ಖರ್ಚು